ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಧಾರಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಜನವರಿ 2ರಂದು ಶುಕ್ರದಂದು ಮೇಷರಾಶಿಯ ಭವಿಷ್ಯವು ಈ ರೀತಿ ಇದೆ. ಇಂದು ನಿಮಗೆ ಧನಾತ್ಮಕ ಫಲಿತಾಂಶಗಳನ್ನು ನೀಡುವ ದಿನವಾಗಿದೆ. ಶುಕ್ರವಾರದ ಈ ದಿನ ಮಹಾಲಕ್ಷ್ಮಿಯ ಕೃಪೆಯಿಂದ ಆರ್ಥಿಕವಾಗಿ ಲಾಭದಾಯಕವಾಗಿದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ನಾಯಕತ್ವ ಗುಣಗಳಿಗೆ ಮೆಚ್ಚುಗೆ ವ್ಯಕ್ತವಾಗಲಿದೆ. ಹೊಸ ಜವಾಬ್ದಾರಿಗಳು ನಿಮ್ಮ ಹೆಗಲೇರಬಹುದು. ಸರ್ಕಾರಿ ನೌಕರರಿಗೆ ಬಡ್ತಿಯ ಸೂಚನೆಗಳಿವೆ. ಮಾರ್ಕೆಟಿಂಗ್ ಮತ್ತು ಸಹನೀಯ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಹೆಚ್ಚಿನ ಲಾಭ ದೊರೆಯಲಿದೆ. ಇಂದು ಹೂಡಿಕೆ ಮಾಡಲು ಅತ್ಯಂತ ಶುಭ ದಿನ. ನಿರೀಕ್ಷೆಗಿಂತ ಹೆಚ್ಚಿನ ಧನ ಲಾಭವಾಗುವ ಸಾಧ್ಯತೆ ಇದೆ. ಹಳೆಯ ಬಾಕಿ ಹಣ ವಾಪಸ್ ಬರಬಹುದು. ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯುವಿರಿ. ಮಕ್ಕಳ ಕಡೆಯಿಂದ ಶುಭ ಸುದ್ದಿಯನ್ನ ನಿರೀಕ್ಷಿಸಬಹುದು. ಆರೋಗ್ಯವೇ ಭಾಗ್ಯ. ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ, ಆದರೆ ಅತಿಯಾದ ಕೆಲಸದ ಒತ್ತಡದಿಂದ ಸ್ವಲ್ಪ ದಣಿವು ಉಂಟಾಗಬಹುದು. ಸರಿಯಾದ ವಿಶ್ರಾಂತಿಯನ್ನ ಪಡೆಯಿರಿ. ಇಂದು ಆತುರದ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಡಿ. ಮಾತಿನ ಮೇಲೆ ನಿಗಾ ಇರಲಿ. ಇಲ್ಲದಿದ್ದರೆ ನಿಮ್ಮ ನೇರ ನುಡಿ ಇತರರಿಗೆ ಕಡಿವಾಣವಾಗಿ ಅನಿಸಬಹುದು. ಅದೃಷ್ಟದ ಸಂಖ್ಯೆ 1. ಅದೃಷ್ಟದ ಬಣ್ಣ ಕಿತ್ತಳೆ ಬಣ್ಣ. ದಿಕ್ಕು ಪೂರ್ವ ದಿಕ್ಕು. ಇಂದು ಲಕ್ಷ್ಮೀ ಮಹಾದೇವಿಯ ಪ್ರಾರ್ಥನೆಯನ್ನ ಮಾಡುವುದರಿಂದ ಮತ್ತು ಸೂರ್ಯ ದೇವರಿಗೆ ವ್ಯಾಘ್ರವನ್ನ ಅರ್ಪಿಸುವುದು ನಿಮಗೆ ಅತ್ಯಂತ ಯಶಸ್ಸನ್ನ ನೀಡುತ್ತದೆ. ಇನ್ನು 2ನೆಯ ರಾಶಿ ವೃಷಭ ರಾಶಿ. ಇಂದು ನಿಮಗೆ ಮಿಶ್ರ ಫಲಗಳ ದಿನವಾಗಿದೆ. ಸಮಾಧಾನ ಮತ್ತು ತಾಳ್ಮೆಯಿಂದ ಕೆಲಸ ಮಾಡಿದರೆ ಯಶಸ್ಸು ನಿಮ್ಮದಾಗಲಿದೆ. ಕಚೇರಿಯಲ್ಲಿ ಕೆಲಸದ ಒತ್ತಡ ಸ್ವಲ್ಪ ಹೆಚ್ಚಿರಬಹುದು. ಸಹೋದ್ಯೋಗಿಗಳೊಂದಿಗೆ ವಾದ ಮಾಡುವುದನ್ನ ತಪ್ಪಿಸಿ. ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಪಡೆಯಲು ಶ್ರಮಿಸಬೇಕಾಗುತ್ತದೆ. ವ್ಯಾಪಾರಸ್ಥರಿಗೆ ಉದ್ಯಮ ಚೆನ್ನಾಗಿರುತ್ತದೆ ಮತ್ತು ವ್ಯಾಪಾರಸ್ಥರಿಗೆ ಮಧ್ಯಮ ಲಾಭವಿರುತ್ತದೆ. ಹೊಸ ಹೂಡಿಕೆ ಮಾಡುವ ಮುನ್ನ ಅನುಭವಸ್ಥರ ಸಲಹೆ ಪಡೆಯುವುದು ಉತ್ತಮ. ಬಾಕಿ ಉಳಿದಿರುವ ಹಣ ಕೈ ಸೇರುವ ಸಾಧ್ಯತೆ ಇದೆ. ಹಣಕಾಸಿನ ವಿಷಯದಲ್ಲಿ ಇಂದು ಜಾಗರೂಕರಾಗಿರಿ. ಅನಗತ್ಯ ಖರ್ಚುಗಳು ಎದುರಾಗಬಹುದು. ಉಳಿತಾಯದ ಕಡೆ ಗಮನವನ್ನ ಹರಿಸಿರಿ. ಷೇರು ಮಾರುಕಟ್ಟೆಯಲ್ಲಿ ತೊಡಗಿರುವವರಿಗೆ ಸಾಮಾನ್ಯ ಲಾಭ ಸಿಗಲಿದೆ. ಇನ್ನು ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇವತ್ತು ಇರುತ್ತದೆ. ನಿಮ್ಮ ಕುಟುಂಬದಲ್ಲಿ ಜೀವನ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನ ಕಳೆಯುವಿರಿ. ಪ್ರೀತಿ ಪಾತ್ರರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ. ಮಕ್ಕಳಿಂದ ಶುಭವಾರ್ತೆ ಕೇಳುವ ಸಂಭವವಿದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ದಿನವೂ ಪೂರ ನೀವು ಸಾಧಾರಣವಾಗಿರ್ತೀರಿ. ಕಣ್ಣಿನ ಸಮಸ್ಯೆ ಅಥವಾ ತಲೆನೋವು ಕಾಣಿಸಿಕೊಳ್ಳಬಹುದು. ನಿಮಗೆ ಸರಿಯಾದ ಸಮಯಕ್ಕೆ ಆಹಾರ ಸೇವಿಸಿ ಮತ್ತು ವಿಶ್ರಾಂತಿ ಪಡೆದುಕೊಳ್ಳುವುದು ಉತ್ತಮ. ಇನ್ನು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ನೋಡೋದಾದರೆ 6 ಮತ್ತು 9. ಅದೃಷ್ಟದ ಬಣ್ಣ ಬಿಳಿ ಮತ್ತು ಹಸಿರು. ಇಂದು ಮಹಾಲಕ್ಷ್ಮಿಯನ್ನ ಪ್ರಾರ್ಥಿಸಿ ಅಥವಾ ದೀಪ ಹಚ್ಚಿ ಓಂ ನಮ ನಾರಾಯಣಾಯ ಮಂತ್ರ ಪಠಿಸುವುದು ಶುಭ ತರುತ್ತದೆ. ಇನ್ನು 3ನೆಯ ರಾಶಿ ಮಿಥುನ ರಾಶಿ. ಹೊಸ ವರ್ಷದ ಮೊದಲ ದಿನವಾದ ಜನವರಿ 1, 2026 ಮಿಥುನ ರಾಶಿಯವರ ಭವಿಷ್ಯ ಈ ರೀತಿ ಇರಲಿದೆ. 2026ರ ಆರಂಭವು ಮಿಥುನ ರಾಶಿಯವರಿಗೆ ಮಿಶ್ರ ಫಲಗಳಿಂದ ಕೂಡಿರುತ್ತದೆ. ಗುರು ಮತ್ತು ಶನಿ ಗ್ರಹಗಳ ಸಂಚಾರವು ನಿಮ್ಮ ಜೀವನದ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರಲಿದೆ. ವರ್ಷದ ಮೊದಲ ದಿನದಿಂದ ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳು ನಿಮ್ಮನ್ನು ಹುಡುಕಿಕೊಂಡು ಬರಬಹುದು. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಇರಲಿದೆ, ಆದರೆ ಶನಿಯ ಪ್ರಭಾವದಿಂದಾಗಿ ಕೆಲವು ಕೆಲಸಗಳು ನಿಧಾನಗತಿಯಲ್ಲಿ ಸಾಗಬಹುದು. ತಾಳ್ಮೆಯಿಂದ ಇರುವುದು ಒಳಿತು. ಆರ್ಥಿಕವಾಗಿ ಈ ದಿನ ಸಾಧಾರಣವಾಗಿರುತ್ತದೆ. ಹಳೆಯ ಸಾಲಗಳನ್ನು ತೀರಿಸಲು ಅಥವಾ ಉಳಿತಾಯದ ಯೋಜನೆಗಳನ್ನು ಮಾಡಲು ಇದು ಅತ್ಯಂತ ಸುಂದರ ಸಮಯ. ಅನಗತ್ಯ ಖರ್ಚುಗಳ ಮೇಲೆ ನಿಯಂತ್ರಣವಿರಲಿ. ಹೂಡಿಕೆ ಮಾಡುವ ಮುನ್ನ ಅನುಭವಸ್ಥರ ಸಲಹೆ ಪಡೆಯುವುದು ಉತ್ತಮ. ಇನ್ನು ಕುಟುಂಬದಲ್ಲಿ ಹಬ್ಬದ ವಾತಾವರಣವಿರುತ್ತದೆ. ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯುವಿರಿ. ಪ್ರೇಮಿಗಳಿಗೆ ಈ ದಿನ ಸಕಾರಾತ್ಮಕವಾಗಿರಲಿದೆ. ಮನೆಯ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸುವುದು ಅಗತ್ಯ. ಆರೋಗ್ಯದ ದೃಷ್ಟಿಯಿಂದ ಈ ದಿನ ಉತ್ತಮವಾಗಿದ್ದು, ಆದಾಗಿಯೂ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಧ್ಯಾನ ಅಥವಾ ಯೋಗದ ಮೊರೆ ಹೋಗಿ. ಆಹಾರ ಪದ್ಧತಿಯಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಳಿ. ಇನ್ನು ಶುಭ ಅಂಶಗಳನ್ನು ನೋಡುವುದಾದರೆ ನಿಮ್ಮ ರಾಶಿಯ ಶುಭ ಸಂಖ್ಯೆ 5 ಮತ್ತು 9. ಶುಭ ಬಣ್ಣ ಹಸಿರು ಮತ್ತು ಹಳದಿ. ಶುಭ ದಿಕ್ಕು ಯಾವುದೆಂದರೆ ಪಶ್ಚಿಮ ದಿಕ್ಕು. ದಿನದ ವಿಶೇಷ ಸಲಹೆ ಕೊಡುವುದಾದರೆ ಹೊಸ ವರ್ಷದ ಮೊದಲ ದಿನದಂದು ಶ್ರೀ ವಿಷ್ಣು ಸಹಸ್ರನಾಮ ಪಠಿಸುವುದು ಅಥವಾ ವಿಷ್ಣುವಿನ ದೇವಸ್ಥಾನಕ್ಕೆ ಭೇಟಿ ನೀಡುವುದರಿಂದ ನಿಮಗೆ ಎದುರಾಗುವ ಅಡೆತಡೆಗಳನ್ನು ನಿವಾರಣೆಯಾಗಲಿವೆ. ಇನ್ನು 4ನೆಯ ರಾಶಿ ಕಟಕ ರಾಶಿ. ಕೆಲವು ವಿಷಯಗಳಲ್ಲಿ ತಾಳ್ಮೆಯನ್ನ ನೀವು ವಹಿಸಬೇಕಾಗುತ್ತದೆ ಅಗತ್ಯವಾಗಿ. ಇನ್ನು ಕೆಲವು ವಿಷಯಗಳಲ್ಲಿ ಅದೃಷ್ಟ ನಿಮ್ಮನ್ನ ಕೈ ಹಿಡಿಯಲಿದೆ. ಇಂದು ಕೆಲಸದ ಒತ್ತಡ ಸ್ವಲ್ಪ ಹೆಚ್ಚಿರಬಹುದು. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ನಿಮಗೆ ಉಂಟಾಗುವ ಸಾಧ್ಯತೆ ಇದೆ. ಆದ್ದರಿಂದ ಮಾತಿನ ಮೇಲೆ ಸ್ವಲ್ಪ ನಿಗಾ ಇರಬೇಕು ನಿಮಗೆ ಇವತ್ತು. ವ್ಯಾಪಾರಸ್ಥರಿಗೆ ಸಾಧಾರಣ ಲಾಭವಿರುತ್ತದೆ. ಹೊಸ ಹೂಡಿಕೆ ಮಾಡುವ ಮುನ್ನ ಅನುಭವಿಗಳ ಸಲಹೆಯನ್ನು ಪಡೆಯಬೇಕು ನೀವು.
ಯಾಕಂದ್ರೆ ಇವತ್ತಿನ ದಿವಸ ನಿಮಗೆ ಮಿಶ್ರ ಫಲಗಳ ದಿನವಾಗಿರೋದ್ರಿಂದ ಆರ್ಥಿಕವಾಗಿ ಹಣಕಾಸಿನ ವಿಷಯದಲ್ಲಿ ಇಂದು ಸಾಧಾರಣ ದಿನ. ಅನಗತ್ಯ ಖರ್ಚುಗಳನ್ನ ಹಾಕುವುದು, ಕಡಿವಾಣವನ್ನ ಹಾಕುವುದು ಅತ್ಯಂತ ಉತ್ತಮವಾಗಿರುತ್ತದೆ. ಹಳೆಯ ಸಾಲಗಳನ್ನ ತೀರಿಸಲು ಅಥವಾ ಹಣಕಾಸಿನ ಯೋಜನೆಗಳನ್ನ ರೂಪಿಸಲು ಇದು ನಿಮಗೆ ಇವತ್ತಿಂದು ಸೂಕ್ತ ಸಮಯ. ಇವತ್ತು ಕುಟುಂಬದ ಸದಸ್ಯರೊಂದಿಗೆ ಉತ್ತಮವಾದಂತಹ ಸಮಯನ್ನ ಕಳಿಬೇಕು. ಸಂಗಾತಿಯಿಂದ ಸಂಪೂರ್ಣ ಬೆಂಬಲ ನಿಮಗೆ ಇವತ್ತು ಸಿಗಲಿದೆ. ಮನೆಯಲ್ಲಿ ಶುಭ ಕಾರ್ಯಗಳು ಅಥವಾ ಅದರ ಬಗ್ಗೆ ಚರ್ಚೆ ನಡೆಯಬಹುದು. ಇವತ್ತು ಪ್ರೀತಿ ಪಾತ್ರರೊಂದಿಗೆ ಮನಸ್ತಾಪವಿದ್ದರೆ ನಿಮಗೆ ಇಂದು ಅದನ್ನ ಸರಿಪಡಿಸಿಕೊಳ್ಳಲು ಅತ್ಯಂತ ಒಳ್ಳೆಯ ದಿನ ಇವತ್ತು. ಮಾನಸಿಕ ಒತ್ತಡದಿಂದ ಸ್ವಲ್ಪ ಸುಸ್ತು ನಿಮಗೆ ಅನಿಸ್ಬೋದು. ಇವತ್ತು ಸಾಕಷ್ಟು ವಿಶ್ರಾಂತಿ ಪಡೆಯುವುದು ಉತ್ತಮ. ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳಲ್ಲಿ ನೀವು ಆಹಾರ ಕ್ರಮವನ್ನ, ಒಳ್ಳೆಯ ಆಹಾರಗಳನ್ನ ತೆಗೆದುಕೊಂಡು ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ ಇವತ್ತು. ಇನ್ನು ಅದೃಷ್ಟದ ಬಣ್ಣವನ್ನ ನೋಡೋದಾದ್ರೆ ಬಿಳಿ ಮತ್ತು ತಿಳಿ ನೀಲಿ, ವೈಟು ಮತ್ತೆ ಸ್ವಲ್ಪ ಲೈಟ್ ಬ್ಲೂ ಅಂತಾರಲ್ಲ, ಆ ಬಣ್ಣವನ್ನು ಇವತ್ತು ಉಪಯೋಗಿಸಬೇಕು. ಅದೃಷ್ಟದ ಸಂಖ್ಯೆ ಬಂದು 2 ಮತ್ತು 7. ಇವತ್ತಿನ ಅದೃಷ್ಟ ಸಂಖ್ಯೆ 2, 7. ಇಂದು ಚಂದ್ರನ ಸ್ಮರಣೆ ಮಾಡುವುದು ಅಥವಾ ಶಿವನಿಗೆ ಇನ್ನ 5ನೇ ರಾಶಿ ಸಿಂಹ ರಾಶಿ. ಇಂದು ನಿಮಗೆ ಮಿಶ್ರ ಫಲಗಳನ್ನ ಕೊಡುವಂತಹ ದಿನವಾಗಿರುತ್ತೆ. ಸೂರ್ಯನ ಪ್ರಭಾವದಿಂದ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾದರೂ ಕೆಲಸದ ಒತ್ತಡ ಸ್ವಲ್ಪ ಸವಾಲನ್ನ ನೀಡಬಹುದು ನಿಮಗೆ. ಕಚೇರಿಯಲ್ಲಿ ನಿಮ್ಮ ನಾಯಕತ್ವದ ಗುಣಗಳಿಗೆ ಮೆಚ್ಚುಗೆ ಸಿಗಲಿದೆ. ಹೊಸ ಜವಾಬ್ದಾರಿಗಳು ನಿಮ್ಮನ್ನ ಹುಡುಕಿಕೊಂಡು ಬರಬಹುದು. ವ್ಯಾಪಾರಸ್ಥರಿಗೆ ಹೂಡಿಕೆಯಿಂದ ಸಾಧಾರಣ ಲಾಭವಿದೆ. ಆದರೆ ದೊಡ್ಡ ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ಅನುಭವದ ಸಲಹೆಯನ್ನ ಪಡೆಯುವುದು ಅತ್ಯಂತ ಉತ್ತಮ. ಹಣಕಾಸಿನ ವಿಷಯದಲ್ಲಿ ಇಂದು ಜಾಗರೂಕರಾಗಿರುವುದು ಉತ್ತಮ. ಅನಗತ್ಯ ಖರ್ಚುಗಳು ಎದುರಾಗಬಹುದು. ಹಳೆಯ ಸಾಲಗಳನ್ನ ತೀರಿಸಲು ಪ್ರಯತ್ನಿಸುವಿರಿ. ಇವತ್ತು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಗಮನವಿರಬೇಕು. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಶಾಂತವಾಗಿ ಮಾತನಾಡುವುದರಿಂದ ಎಲ್ಲವನ್ನ ಬಗೆಹರಿಸಬಹುದು. ಇವತ್ತು ನೀವು ಪ್ರೇಮಿಗಳಿಗೆ ಇಂದು ಶುಭವಾದಂತಹ ದಿನ. ಹೆಚ್ಚಿನ ಕೆಲಸದಿಂದ ಮಾನಸಿಕ ಒತ್ತಡ ಅಥವಾ ಕಣ್ಣಿನ ಉರಿ ಕಾಣಿಸಿಕೊಳ್ಳಬಹುದು. ಸಾಕಷ್ಟು ವಿಶ್ರಾಂತಿ ಮತ್ತು ನೀರನ್ನ ನೀವು ಅವಶ್ಯಕವಾಗಿ ಜಾಸ್ತಿ ಕುಡಿಬೇಕು ಇವತ್ತಿನ ದಿವಸ. ಇಂದು ನೀವು ಕೆಂಪು ಬಣ್ಣದ ಬಟ್ಟೆಗಳನ್ನ ಧರಿಸುವುದು ಅಥವಾ ನಿಮ್ಮ ಬಿಳಿ ಬಣ್ಣಗಳನ್ನ ಇಟ್ಕೋಬೇಕು. ನೀವು ನಿಮ್ಮ ಬಳಿ ಇಟ್ಟುಕೊಳ್ಳುವಂತಹ ನಿಮಗೆ ಹೆಚ್ಚಿನ ಸಕಾರಾತ್ಮಕ ಶಕ್ತಿಯನ್ನ ನೀಡುತ್ತವೆ ಇವೆಲ್ಲ. ಇನ್ನು ಶುಭ ಸಂಖ್ಯೆ ಬಂದು 1 ಮತ್ತು 5. ಶುಭ ಬಣ್ಣ ಬಂದು ಆರೆಂಜ್ ಅಥವಾ ರೆಡ್ ಬಣ್ಣ. 6ನೇ ರಾಶಿ ಕನ್ಯಾ ರಾಶಿ. ಇಂದಿನ ದಿನವು ನಿಮಗೆ ಮಿಶ್ರ ಫಲಗಳಿಂದ ಕೂಡಿದ್ದು ಕೆಲಸದ ಸಮಾಧಾನ ಮತ್ತು ಸಂಯಮಯ ಅಗತ್ಯವಿದೆ. ಹಳೆಯ ಹೂಡಿಕೆಗಳಿಂದ ಇಂದು ಲಾಭ ಪಡೆಯುವ ಸಾಧ್ಯತೆವಿದೆ. ಹಣಕಾಸಿನ ವಿಚಾರದಲ್ಲಿ ನೀವು ಹಾಕಿದ ಯೋಜನೆಗಳು ಯಶಸ್ವಿ ಆಗುತ್ತವೆ. ಮನೆಯಲ್ಲಿ ಹಿರಿಯರ ಬೆಂಬಲ ನಿಮಗೆ ಸಿಗಲಿದೆ. ಕುಟುಂಬದ ಸದಸ್ಯರೊಂದಿಗೆ ಸಮಯ ಕಳೆಯಲು ಮತ್ತು ಶುಭ ಕಾರ್ಯಗಳ ಬಗ್ಗೆ ಚರ್ಚಿಸಲು ಇದು ಸೂಕ್ತ ಸಮಯ. ಏಕಾಗ್ರತೆ ಹೆಚ್ಚಲಿದ್ದು ಅಭ್ಯಾಸದಲ್ಲಿ ಉತ್ತಮ ಪ್ರಗತಿಯನ್ನ ಕಂಡುಕೊಳ್ಳಬಹುದು. ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ವಾದ ವಿವಾದಗಳಿಂದ ದೂರವಿರುವುದು ಒಳಿತು. ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ಸಣ್ಣ ಪುಟ್ಟ ತಲೆನೋವನ್ನ ನೀವು ಕಾಣಿಸಿಕೊಳ್ಳಬಹುದು. ಇವತ್ತು ಆಹಾರದ ಕ್ರಮದ ಬಗ್ಗೆ ಸ್ವಲ್ಪ ನಿಗಾ ಇರಬೇಕು ನಿಮಗೆ. ಇವತ್ತು ಇಂದು ಯಾವುದೇ ಹೊಸ ದೊಡ್ಡ ಕೆಲಸಗಳನ್ನ ಆರಂಭಿಸುವ ಮುನ್ನ ಸಾಧಕ ಬಾಧಕಗಳನ್ನ ಯೋಚಿಸಿ ನಿರ್ಧಾರವನ್ನ ತೆಗೆದುಕೊಳ್ಳುವುದು ಅತ್ಯಂತ ಉತ್ತಮ. ಇನ್ನ ನಿಮಗೆ ಬಂದು ಶುಭ ಸಂಖ್ಯೆ 5. ಇವತ್ತು ಜಾಸ್ತಿ ನೀವು 5 ನಂಬರನ್ನ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ. ಶುಭ ಸಂಖ್ಯೆ 5 ಲಕ್ಕಿ ನಂಬರ್. ಶುಭ ಬಣ್ಣ ಬಂದು ಹಸಿರು, ಗ್ರೀನ್ ಬಣ್ಣ. ನಿಮಗೆ ಒಂದು ಒಳ್ಳೆ ಶರ್ಟ್ ಇರ್ಬೋದು, ಖರ್ಚಿಪ್ ಇರ್ಬೋದು, ಒಂದು ದಾರವನ್ನ, ಈ ಶುಭ ದಿನವಾದ್ರಿಂದ ನಿಮಗೆ ಹಸಿರು ಬಣ್ಣ ಅತ್ಯಂತ ಶುಭದಾಯಕವನ್ನ ನೀಡುತ್ತದೆ. ಇಂದು ನೀವು ಒಂದು ಪರಿಹಾರವನ್ನ ಮಾಡಿಕೊಳ್ಳೋದಾದ್ರೆ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯನ್ನ ಪ್ರಾರ್ಥಿಸುವುದು ಅಥವಾ ವಿಷ್ಣು ಸಹಸ್ರನಾಮ ಪಠಿಸುವುದರಿಂದ ಮನಸ್ಸಿಗೆ ಶಾಂತಿ ಮತ್ತು ಕಾರ್ಯಸಿದ್ಧಿ ಲಭಿಸುತ್ತದೆ. 7ನೇ ರಾಶಿ ಬಂದು ತುಲಾ ರಾಶಿ. ಕೆಲವು ವಿಷಯಗಳಲ್ಲಿ ತಾಳ್ಮೆ ಅಗತ್ಯವಿದ್ದರೆ ಇನ್ನು ಕೆಲವು ವಿಷಯಗಳಲ್ಲಿ ಯಶಸ್ಸು ನಿಮ್ಮದಾಗಲಿದೆ. ಇವತ್ತು ಕೂಡ ನಿಮಗೆ ಮಿಶ್ರ ಫಲಿತಾಂಶದ ದಿನವಾಗಿರುವುದರಿಂದ ಕಚೇರಿಯಲ್ಲಿ ಕೆಲಸದ ಒತ್ತಡ ಸ್ವಲ್ಪ ಹೆಚ್ಚಿರಬಹುದು. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುವ ಸಾಧ್ಯತೆ ಇದೆ. ಆದ್ದರಿಂದ ಮಾತಿನ ಮೇಲೆ ನಿಗಾ ಇರಲಿ. ವ್ಯವಹಾರಸ್ಥರಿಗೆ ಸಾಧಾರಣ ಲಾಭವಿರುತ್ತದೆ. ಹೊಸ ಹೂಡಿಕೆ ಮಾಡುವ ಮುನ್ನ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಇಂದು ಸಾಧಾರಣ ದಿನ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಉತ್ತಮ. ಹಳೆಯ ಬಾಕಿ ಹಣ ಕೈ ಸೇರುವ ಸಾಧ್ಯತೆ ತುಂಬಾ ಇದೆ ನಿಮಗೆ. ಇನ್ನು ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇದ್ದು ಜೀವನ ಸಂಗಾತಿಯಿಂದ ಉತ್ತಮ ಬೆಂಬಲ ದೊರೆಯಲಿದೆ. ಪ್ರೇಮಿಗಳಿಗೆ ಇಂದು ಸಮಾಧಾನಕರವಾದಂತಹ ದಿನವಾಗಿರುತ್ತದೆ. ಆರೋಗ್ಯದ ಕಡೆಗೆ ಸ್ವಲ್ಪ ಗಮನವನ್ನ ಕೊಡಿ. ಕೆಲಸದ ಒತ್ತಡದಿಂದ ಸ್ವಲ್ಪ ಆಯಾಸ ಅಥವಾ ತಲೆನೋವು ಕಾಣಿಸಿಕೊಳ್ಳಬಹುದು. ಸರಿಯಾದ ವಿಶ್ರಾಂತಿ ಮತ್ತು ಪೌಷ್ಟಿಕ ಆಹಾರಗಳನ್ನು ಸೇವಿಸುವುದರಿಂದ ಇವತ್ತಿನ ಆರೋಗ್ಯ ಚೆನ್ನಾಗಿರುತ್ತೆ ನಿಮಗೆ. ಇಂದು ನೀವು ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಹಿರಿಯರ ಸಲಹೆ ಪಡೆಯುವುದು ಉತ್ತಮ.
ಬಿಳಿ ಬಣ್ಣದ ಬಟ್ಟೆ ಧರಿಸುವುದು ನಿಮಗೆ ಇವತ್ತು ಶುಭದಾಯಕವಾದಂತಹ ದಿನವಾಗಿರುತ್ತದೆ. ಇನ್ನು ನಿಮಗೆ ಶುಭ ಸಂಖ್ಯೆ ಬಂದು 6 ಅನ್ನೋ ನಂಬರ್ನ ಅತಿ ಹೆಚ್ಚವಾಗಿ ನೀವು ಇವತ್ತು ಯೂಸ್ ಮಾಡಬೇಕು. ಇನ್ನು ಶುಭ ಬಣ್ಣ ಬಂದು ಬಿಳಿ ಮತ್ತು ತಿಳಿ ನೀಲಿ. ಇವತ್ತು ಆಫೀಸ್ಗೆ ಹೋಗ್ತಾ ಇರ್ತೀರಾ, ಒಂದು ಬಿಳಿ ಶರ್ಟ್ನ ಹಾಕೊಂಡು ಹೋದ್ರೆ ನಿಮ್ಗೆ ಉತ್ತಮ. ಅಥವಾ ತಿಳಿ ನೀಲಿ ಸ್ವಲ್ಪ ಲೈಟ್ ಇರುವಂತ ಒಂದು ಬ್ಲೂ ಕಲರ್ ಶರ್ಟ್ ಅನ್ನ ಹಾಕೋದ್ರಿಂದ ಕೂಡ ನಿಮಗೆ ಒಳ್ಳೆಯ ಒಂದು ಶುಭ. ಇನ್ನು 8ನೆಯ ರಾಶಿ ಬಂದು ವೃಶ್ಚಿಕ ರಾಶಿ. ಇಂದು ನಿಮಗೆ ಮಿಶ್ರ ಫಲಗಳ ದಿನವಾಗಿದೆ. ಕೆಲವು ವಿಚಾರಗಳಲ್ಲಿ ತಾಳ್ಮೆಯನ್ನ ವಹಿಸಬೇಕು. ಇನ್ನು ಕೆಲವು ಕಡೆಗಳಲ್ಲಿ ಯಶಸ್ಸು ನಿಮ್ಮನ್ನ ಹುಡುಕಿಕೊಂಡು ಬರಲಿದೆ. ಇಂದು ಕಚೇರಿಯಲ್ಲಿ ಕೆಲಸದ ಒತ್ತಡ ಕೊಂಚ ಹೆಚ್ಚಿರಬಹುದು. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಅದನ್ನ ಸಂಯಮದಿಂದ ಎದುರಿಸಬೇಕಾಗುತ್ತೆ. ನೀವು ಉದ್ಯಮಿಗಳಿಗೆ ಇಂದು ಲಾಭದಾಯಕವಾದಂತಹ ದಿನ. ಹೊಸ ಹೂಡಿಕೆಗಳ ಬಗ್ಗೆ ಆಲೋಚಿಸುತ್ತಿರುವುದರೆ ಅನುಭವಸ್ಥರ ಸಲಹೆ ಪಡೆಯುವುದು ಅತ್ಯಂತ ಉತ್ತಮ. ಆರ್ಥಿಕವಾಗಿ ಇಂದು ಸಾಧಾರಣ ದಿನ. ಹಳೆಯ ಬಾಕಿ ಹಣ ವಾಪಸ್ ಬರುವ ಸಾಧ್ಯತೆ ಇದೆ. ನಿಮಗೆ ಅನಗತ್ಯ ಖರ್ಚುಗಳ ಮೇಲೆ ಹಿಡಿತವಿರಬೇಕು. ದುಬಾರಿ ವಸ್ತುಗಳನ್ನ ಖರೀದಿಸುವ ಮುನ್ನ 2ನೇ ಬಾರಿ ಕೂಡ ಯೋಚಿಸಿ ನೀವು ಆ ಒಂದು ವಸ್ತುವನ್ನ ಖರೀದಿ ಮಾಡಬೇಕು. ಕುಟುಂಬದವರೊಂದಿಗೆ ಸಮಯ ಕಳೆಯಲು ಇದು ಸೂಕ್ತ ಸಮಯ. ಸಂಗಾತಿಯ ಬೆಂಬಲ ನಿಮಗೆ ಆತ್ಮವಿಶ್ವಾಸವನ್ನ ನೀಡುತ್ತದೆ. ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಯಬಹುದು. ಮಾನಸಿಕ ಒತ್ತಡದಿಂದ ಸಣ್ಣ ಪುಟ್ಟ ಪ್ರಮಾಣದ ತಲೆನೋವು ಅಥವಾ ಆಯಾಸ ಕಾಣಿಸಿಕೊಳ್ಳಬಹುದು. ಧ್ಯಾನವನ್ನ ಮೆಡಿಟೇಷನ್ನ ನೀವು ಕಂಪಲ್ಸರಿ ಮಾಡಬೇಕಾಗುತ್ತೆ. ಮತ್ತು ಸಮಯಕ್ಕೆ ಸರಿಯಾದ ಆಹಾರ ಸೇವನೆಯನ್ನ ಮಾಡುವುದು ಅತ್ಯಂತ. ಇನ್ನು ಅದೃಷ್ಟದ ಬಣ್ಣ ಬಂದು ಕೆಂಪು ಬಣ್ಣ. ಅದೃಷ್ಟದ ಸಂಖ್ಯೆ ಬಂದು 9. ಇವತ್ತು ಆಫೀಸ್ಗೆ ಹೋಗ್ತಾ ಇರ್ತೀರಾ, ಒಂದು ಖರ್ಚು ರೆಡ್ ಕಲರ್ ಇರ್ಬೋದು ಅಥವಾ ಒಂದು ಕೆಂಪು ದಾರವನ್ನ ಕೈಗೆ ಕಟ್ಟುವುದರಿಂದ ಅದು ಒಳ್ಳೆಯದಾಗ್ತದೆ ನಿಮಗೆ. ಇಂದು ಹನುಮಾನ್ ಚಾಲೀಸವನ್ನ ಪಠಿಸುವುದು ಅಥವಾ ಆಂಜನೇಯ ಸ್ವಾಮಿಯ ದರ್ಶನ ಮಾಡುವುದು ನಿಮಗೆ ಸಕಲ ಅರಿಷ್ಟಗಳನ್ನ ನಿವಾರಿಸಿ ಮನಸ್ಸಿಗೆ ಶಾಂತಿಯನ್ನ ನೀಡುತ್ತದೆ. ಇನ್ನು 9ನೇ ರಾಶಿ ಬಂದು ಧನುರ್ ರಾಶಿ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತದೆ. ಬಾಕಿ ಇರುವ ಕೆಲಸಗಳನ್ನ ಪೂರ್ಣಗೊಳಿಸಲು ಇಂದು ಸೂಕ್ತ ಸಮಯ. ಸಹೋದ್ಯೋಗಿಗಳಿಂದ ಉತ್ತಮ ಬೆಂಬಲ ದೊರೆಯಲಿದ್ದು ಹಣಕಾಸಿನ ವಿಚಾರದಲ್ಲಿ ಇಂದು ಮಧ್ಯಮ ಫಲ ಇರಲಿದೆ. ಹಳೆಯ ಸಾಲಗಳನ್ನ ತೀರಿಸಲು ಪ್ರಯತ್ನಿಸುವವರಿಗೆ ಅನಿರೀಕ್ಷಿತ ಖರ್ಚುಗಳ ಎದುರಾಗಬಹುದು. ಹಾಗಾಗಿ ಉಳಿತಾಯದ ಕಡೆ ಸ್ವಲ್ಪ ಗಮನವನ್ನು ಹರಿಸಬೇಕಾಗುತ್ತೆ. ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತದೆ. ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ಸಂಗಾತಿಯೊಂದಿಗಿನ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೆ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಿ. ಮಾನಸಿಕವಾಗಿ ಸ್ವಲ್ಪ ಒತ್ತಡ ಅನುಭವಿಸಬಹುದು. ಕಣ್ಣಿನ ಸಮಸ್ಯೆ ಅಥವಾ ತಲೆನೋವಿನ ಸಮಸ್ಯೆಗಳು ನಿಮಗೆ ಕಾಡುವಂತಹ ಸಾಧ್ಯತೆ ಇದೆ. ವಿಶ್ರಾಂತಿಗೆ ಆದ್ಯತೆಯನ್ನು ನೀಡಿ ಸ್ವಲ್ಪ ರೆಸ್ಟ್ ಮಾಡಿ. ಅದೃಷ್ಟದ ಸಂಖ್ಯೆ ಬಂದು 3 ಮತ್ತು 9. ಅದೃಷ್ಟದ ಬಣ್ಣ ಹಳದಿ ಮತ್ತು ಕೇಸರಿ. ಶುಭವಾದ ದಿಕ್ಕು ಈಶಾನ್ಯ ದಿಕ್ಕು. ಇಂದು ಶುಕ್ರವಾರವಾಗಿರುವುದರಿಂದ ಮತ್ತು ನಿಮ್ಮ ರಾಶಾಧಿಪತಿ ಗುರುವಾಗಿರುವುದರಿಂದ ಸ್ವಲ್ಪ ಪರಿಹಾರಗಳ ಮಾರ್ಗವನ್ನು ನೋಡುವುದಾದರೆ ಮಹಾಲಕ್ಷ್ಮಿಯ ಅಷ್ಟಕ ಪಠಿಸಿ ಅಥವಾ ಲಕ್ಷ್ಮಿಯ ದರ್ಶನ ಪಡೆಯಿರಿ. ಹಸುವಿಗೆ ಸ್ವಲ್ಪ ಬೆಲ್ಲ ಅಥವಾ ಆಹಾರ ನೀಡುವುದರಿಂದ ಸಕಾರಾತ್ಮಕತೆಯನ್ನ ಹೆಚ್ಚುತ್ತದೆ. ಇವತ್ತು ಆದಷ್ಟು ನೀವು ಮಹಾಲಕ್ಷ್ಮಿಯ ಅಷ್ಟಕ ಪಠಿಸಬೇಕು ಅಥವಾ ಲಕ್ಷ್ಮಿಯ ದರ್ಶನವನ್ನ ಮಾಡಿದರೆ ಇನ್ನೂ ಅತ್ಯಂತ ಉತ್ತಮ. ಹಸುವಿಗೆ ಸ್ವಲ್ಪ ಬೆಲ್ಲ ಕೊಡಬೇಕು ಅಥವಾ ಆಹಾರ ನೀಡಬೇಕು. ಏನಾದರೂ ಆಹಾರವನ್ನು ನೀಡಿದರೆ ನಿಮಗೆ ಸಕಾರಾತ್ಮಕತೆ ಹೆಚ್ಚಾಗುತ್ತದೆ. 10ನೆಯ ರಾಶಿ ಮಕರ ರಾಶಿ. ಇಂದು ನಿಮಗೆ ಮಿಶ್ರ ಫಲಗಳಿಂದ ಕೂಡಿದ ದಿನವಾಗಿದೆ. ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದ್ದು ತಾಳ್ಮೆಯನ್ನ ವಹಿಸುವುದು ಅತ್ಯಂತ ಬಹಳ ಮುಖ್ಯ. ಕಚೇರಿಯಲ್ಲಿ ಕೆಲಸದ ಒತ್ತಡ ಹೆಚ್ಚಿರಬಹುದು. ಮೇಲಾಧಿಕಾರಿಗಳೊಂದಿಗೆ ಮಾತನಾಡುವಾಗ ಸಂಯಮವಿರಲಿ. ನಿಮ್ಮ ಪ್ರಾಮಾಣಿಕತೆ ತಡವಾಗದಿದ್ದರೆ ಮೆಚ್ಚುಗೆ ಸಿಗಲಿದೆ. ವ್ಯಾಪಾರಸ್ಥರಿಗೆ ಸಾಧಾರಣ ಲಾಭವಿರುತ್ತದೆ. ಹೊಸ ಹೂಡಿಕೆ ಮಾಡುವ ಮುನ್ನ ಅನುಭವಿಗಳ ಸಲಹೆ ಪಡೆಯುವುದು ಉತ್ತಮ. ಬಾಕಿ ಉಳಿದಿರುವ ಕೆಲಸಗಳನ್ನ ಚಾಲನೆ ಪಡೆಯಲಿವೆ. ಹಣಕಾಸಿನ ವಿಚಾರದಲ್ಲಿ ಇಂದು ಸ್ವಲ್ಪ ಜಾಗರೂಕರಾಗಿರಿ. ಅನಗತ್ಯ ಖರ್ಚುಗಳು ಎದುರಾಗಬಹುದು. ಹಳೆಯ ಸಾಲಗಳನ್ನ ತೀರಿಸಲು ಪ್ರಯತ್ನಿಸುವಿರಿ. ಆದಾಯದ ಮೂಲಗಳು ಸ್ಥಿರವಾಗಿರುತ್ತವೆ. ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯಲು ಅವಕಾಶ ಸಿಗಲಿದೆ. ಜೀವನ ಸಂಗಾತಿಯಿಂದ ಸಂಪೂರ್ಣ ಸಹಕಾರ ಮತ್ತು ಪ್ರೀತಿ ದೊರೆಯಲಿದೆ. ಮನೆಯಲ್ಲಿ ಯಾವುದಾದರೂ ಶುಭ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಯಬಹುದು. ಮಾನಸಿಕ ಒತ್ತಡದಿಂದಾಗಿ ಸ್ವಲ್ಪ ಅಶಕ್ತತೆ ಎನಿಸಬಹುದು. ಬೆನ್ನು ನೋವು ಅಥವಾ ಕೀಲು ನೋವಿನ ಸಮಸ್ಯೆ ಇರುವವರು ಎಚ್ಚರದಿಂದಿರಿ. ಸಾಕಷ್ಟು ವಿಶ್ರಾಂತಿ ಮತ್ತು ಪ್ರಾಣಾಯಾಮ ಮಾಡುವುದು ಅತ್ಯಂತ ಒಳ್ಳೆಯದು. ಇನ್ನು ಅದೃಷ್ಟದ ಬಣ್ಣವನ್ನು ನೋಡಿದರೆ ನೀಲಿ ಬಣ್ಣ. ಅದೃಷ್ಟದ ಸಂಖ್ಯೆ ಬಂದು 8. ಇಂದು ಹನುಮಂತನ ದರ್ಶನ ಮಾಡಿ ಅಥವಾ ಹನುಮಾನ್ ಚಾಲೀಸವನ್ನ 10 ಬಾರಿ ಪಠಿಸುವುದರಿಂದ ನಿಮ್ಮ ಅಡೆತಡೆಗಳಿಂದ ನೀವು ದೂರವಾಗಬಹುದು. 11ನೆಯ ರಾಶಿ ಕುಂಭರಾಶಿ. ಇಂದು ನಿಮಗೆ ಮಿಶ್ರ ಫಲಗಳಿಂದ ಕೂಡಿದ ದಿನವಾಗಿರುತ್ತದೆ. ಕೆಲವು ವಿಷಯಗಳಲ್ಲಿ ಜಾಗರೂಕತೆಯನ್ನು ವಹಿಸಬೇಕಾಗುತ್ತೆ. ಇನ್ನು ಕೆಲವು ವಿಷಯಗಳಲ್ಲಿ ಕಡೆ ಯಶಸ್ಸು ನಿಮ್ಮದಾಗಲಿದೆ. ಕಚೇರಿಯಲ್ಲಿ ಕೆಲಸದ ಒತ್ತಡ ಹೆಚ್ಚಿರಬಹುದು.
ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಆದ್ದರಿಂದ ಮಾತಿನ ಮೇಲೆ ನಿಗಾ ಇರಲಿ. ಹೊಸ ಯೋಜನೆಗಳಿಗೆ ಕೈ ಹಾಕುವ ಮೊದಲು ಹಿರಿಯರ ಸಲಹೆ ಪಡೆಯುವುದು ಉತ್ತಮ. ಹಣಕಾಸಿನ ವಿಚಾರದಲ್ಲಿ ಇಂದು ಸಾಧಾರಣ ದಿನ. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕಿ ಹೂಡಿಕೆ ಮಾಡುವ ಮೊದಲು ಮಾರುಕಟ್ಟೆಯ ಸ್ಥಿತಿಯನ್ನ ಗಮನಿಸಿ ನೋಡಿ, 108 ಬಾರಿ ನೋಡಿ ಯೋಚನೆ ಮಾಡಿ ಹೂಡಿಕೆ ಮಾಡಿ. ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಮಯವನ್ನ ಕಳೆಯುವಿರಿ. ಜೀವನ ಸಂಗಾತಿಯಿಂದ ಬೆಂಬಲ ಸಿಗಲಿದೆ. ಪ್ರೇಮಿಗಳಿಗೆ ಇಂದು ಸಮಾಧಾನಕರ ದಿನವಾಗಲಿದೆ. ಮಾನಸಿಕ ಒತ್ತಡದಿಂದಾಗಿ ಸ್ವಲ್ಪ ಆಯಾಸ ಎನಿಸಬಹುದು. ಕಣ್ಣಿನ ಸಮಸ್ಯೆ ಅಥವಾ ತಲೆನೋವು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಸಾಕಷ್ಟು ವಿಶ್ರಾಂತಿಯನ್ನು ಪಡೆಯಬೇಕಾಗುತ್ತೆ ಇವತ್ತು. ಇಂದು ನೀವು ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಆತುರ ಪಡಬೇಡಿ. ತಾಳ್ಮೆಯೇ ಯಶಸ್ಸಿನ ಕನ್ನಡಿ ಎಂಬುದನ್ನು ನೆನಪಿನಲ್ಲಿಡಿ. ಅದೃಷ್ಟದ ಸಂಖ್ಯೆ 8 ಮತ್ತು 4. ಅದೃಷ್ಟದ ಬಣ್ಣ ನೀಲಿ ಮತ್ತು ನೇರಳೆ. ಇಂದು ಪರಿಹಾರವಾಗಿ ಶನಿದೇವರಿಗೆ ಪ್ರಾರ್ಥನೆಯನ್ನ ಸಲ್ಲಿಸುವುದು ಅಥವಾ ಹನುಮಾನ್ ಚಾಲೀಸಾವನ್ನ 10 ಬಾರಿ ಪಠಿಸುವುದು ನಿಮಗೆ ಅತ್ಯಂತ ಶುಭ ದಿನವನ್ನ ಕರೆಯಲಿದೆ. ಇನ್ನು 12ನೇ ರಾಶಿ ಬಂದು ಮೀನರಾಶಿ. ಇಂದು ನಿಮಗೆ ಮಿಶ್ರ ಫಲಗಳು ದೊರೆಯಲಿದೆ. ಕೆಲವು ವಿಚಾರಗಳಲ್ಲಿ ತಾಳ್ಮೆಯ ಅಗತ್ಯವಿದ್ದರೆ ಇನ್ನೂ ಕೆಲವು ವಿಚಾರಗಳಲ್ಲಿ ಅದೃಷ್ಟ ನಿಮ್ಮ ಕೈ ಹಿಡಿಯಲಿದೆ. ಕಚೇರಿಯಲ್ಲಿ ಕೆಲಸದ ಒತ್ತಡ ಹೆಚ್ಚಿರಬಹುದು. ಸಹೋದ್ಯೋಗಿಗಳೊಂದಿಗೆ ವಿನಾಕಾರಣ ವಾದ ಮಾಡಬೇಡಿ. ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ ಪಡೆಯಲು ಶ್ರಮಿಸಬೇಕಾಗುತ್ತದೆ. ವ್ಯಾಪಾರಸ್ಥರಿಗೆ ಸಾಧಾರಣ ಲಾಭವಿದ್ದು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕು. ಅನಗತ್ಯ ಖರ್ಚುಗಳು ಎದುರಾಗಬಹುದು. ಹಳೆಯ ಸಾಲಗಳನ್ನು ತೀರಿಸಲು ಪ್ರಯತ್ನಿಸುವಿರಿ. ಹೂಡಿಕೆ ಮಾಡುವ ಮುನ್ನ ಅನುಭವಸ್ಥರ ಸಲಹೆಯನ್ನ ಪಡೆಯುವುದು ಉತ್ತಮ. ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಮಯವನ್ನ ಕಳೆಯುವಿರಿ. ಜೀವನ ಸಂಗಾತಿಯ ಬೆಂಬಲ ನಿಮಗೆ ಆತ್ಮವಿಶ್ವಾಸ ನೀಡುತ್ತದೆ. ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಯುವುದು ಸಾಧ್ಯತೆ ಕೂಡ ಇವತ್ತಿದೆ. ಮಾನಸಿಕ ಒತ್ತಡದಿಂದಾಗಿ ಸ್ವಲ್ಪ ಸುಸ್ತು ಎನಿಸಬಹುದು. ಕಣ್ಣು ಅಥವಾ ಕಾಲು ನೋವಿನ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಸರಿಯಾದ ವಿಶ್ರಾಂತಿ ಮತ್ತು ಧ್ಯಾನದ ಆದ್ಯತೆ ನಿಮಗಿದೆ. ಇಂದು ನೀವು ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಆತುರ ಪಡಬೇಡಿ. ತಾಳ್ಮೆಯೇ ಯಶಸ್ಸಿನ ಕನ್ನಡಿ ಎಂಬುದನ್ನು ನೆನಪಿಡಿ. 3 ಮತ್ತು 7 ಶುಭ ಸಂಖ್ಯೆ ಆದರೆ ಶುಭ ಬಣ್ಣ ಬಂದು ಹಳದಿ ಮತ್ತು ಕೇಸರಿ. ಇದು ಸಾಮಾನ್ಯ ರಾಶಿ ಭವಿಷ್ಯವಾಗಿದೆ. ನಿಮ್ಮ ನಿಖರವಾದ ಜಾತಕ ಮತ್ತು ಗ್ರಹಗಳ ಆಧಾರದ ಮೇಲೆ ಫಲಿತಾಂಶಗಳನ್ನು ನೋಡಬಹುದು. ನಿಮ್ಮ ಇಂದಿನ ದಿನದ ಬಗ್ಗೆ ಹೆಚ್ಚಿನ ವಿವರಗಳು ಅಥವಾ ಯಾವುದಾದರೂ ನಿರ್ದಿಷ್ಟ ಪರಿಹಾರಗಳ ಬಗ್ಗೆ ನಿಮಗೇನಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ, ನಾನು ಸಹಾಯವನ್ನು ಮಾಡುತ್ತೇನೆ. ಧನ್ಯವಾದಗಳು. ಶುಭ ದಿನ.